ಬನ್ನಿ ನಾನೀಗ ನಿಮಗೆ ಈ ಮೈಕ್ ಇದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೀವಿಲ್ಲಿ ನೋಡ್ಬೋದು ಫಸ್ಟ್ ಸಿಂಬಲ್. ಇದು ಏನಂದ್ರೆ ಈಗ ನಿಮ್ದು ಮೈಕ್ರೋಫೋನ್ ಚಾರ್ಜ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಈ ಸಿಂಬಲ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದು ರೆಡ್ ಬಂದ್ರೆ ಇದು ಮೈಕ್ರೋಫೋನ್ ಚಾರ್ಜ್ ಆಗಿಲ್ಲ ಅಂತ, ಸೊ ನೀವು ಚಾರ್ಜ್ ಮಾಡ್ಕೋಬಹುದು. ಸೆಕೆಂಡ್ ಸಿಂಬಲ್ ಏನಂದ್ರೆ ಇದು ಈಗ ನಿಮ್ಗೆ ಈ ಮೈಕ್ರೋಫೋನ್ ಅನ್ನ ಫೋನಿಗೆ ಕನೆಕ್ಟ್ ಮಾಡ್ಬೇಕಾದ್ರೆ ಈ ಸಿಂಬಲ್. ಸೊ ಇದು ಹಾಯ್ ಗೈಸ್, ನಾನೊಂದು ವೈರ್ಲೆಸ್ ಮೈಕ್ರೋಫೋನ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಸೊ ನೀವು ನೋಡ್ಬೋದು ಮೈಕ್ ಹೇಗಿದೆ ಅಂತ. ನೀವು ವ್ಲಾಗರ್ಸ್ ಆಗಿದ್ರೆ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಈ ಮೈಕ್ ತುಂಬ ಯೂಸ್ ಆಗುತ್ತೆ. ಸೊ ನಿಮಗೂ ಈ ಮೈಕನ್ನು ಆರ್ಡರ್ ಮಾಡಬೇಕು ಆದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಾದರೆ ಆರ್ಡರ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಬಾಕ್ಸು, ಇದು ಗ್ರೆನರ್ ಅವರ ವೈರ್ಲೆಸ್ ಮೈಕ್ರೋಫೋನ್. ಈಗ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಇಲ್ಲಿ ನೋಡ್ಬೋದು ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದನ್ನು ಈಗ ಓಪನ್ ಮಾಡುವ ಬನ್ನಿ. ನೋಡಿ ಗ್ರೆನೈರೋ ಅಂತ ಬರ್ತಿದೆ ಇಲ್ಲಿ ನೋಡ್ಬೋದು 2 ಮೈಕ್ ಕೊಟ್ಟಿದ್ದಾರೆ ಮತ್ತು ಇದೊಂದು ಕನೆಕ್ಟರ್. ಇದನ್ನು ನೀವು ಆ್ಯಂಡ್ರಾಯ್ಡ್ ಫೋನಿಗೆ ಕನೆಕ್ಟ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮದು ಐಫೋನ್ ಆಗಿದ್ದರೆ ಐಫೋನ್ಗಾರು ಬೇರೆ ಕನೆಕ್ಟರ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಈಗ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದೊಂದು USB ಕೇಬಲ್, ನಿಮಗೆ ಅಂದರೆ ಈ ಮೈಕನ್ನು ಚಾರ್ಜ್ ಮಾಡ್ಕೊಳ್ಳೋದಾದರೆ ಅದಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ನಿಮಗೆ ಐಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ನೀವು ಇಲ್ಲಿ ನೋಡ್ಬೋದು ಒಂದು LED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಮೈಕ್ ಎಷ್ಟು ಚಾರ್ಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈಗ ನೋಡಿ 64% ತೋರಿಸ್ತಾ ಇದೆ. ನಿಮ್ಗೆ ಆಗಲೇ ತೋರಿಸ್ತು ಇಲ್ಲಿ ಎಲ್ಲ ಅಂತ. ಸೊ ಲೆಫ್ಟ್ ಸೈಡಲ್ಲಿರೋ ಮೈಕು 64% ಆಗಿದೆ ಅಂತ. ಸೊ ಇನ್ನೊಂದು ಮೈಕ್ ನಾನೀಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ತೋರಿಸ್ತಾ ಇಲ್ಲ ಇಲ್ಲಿ ರೈಟ್ ಸೈಡ್ ಮೈಕ್ ಇದೆಷ್ಟು ಚಾರ್ಜ್ ಅಂತ. ಹಾಗೆ ನೀವೀಗ ನೋಡ್ತಾ ಇರ್ಬೋದು ವಾಯ್ಸ್ ಎಷ್ಟು ಕ್ಲಿಯರ್ ಕೇಳ್ತಾ ಇದೆ ನಂದು ಅಂತ ಈ ವಿಡಿಯೋದಲ್ಲಿ. ಯಾಕೆ ಹೇಳಿ, ನಾನೀಗ ಯೂಸ್ ಮಾಡ್ತಾ ಇರೋದು ಅದೇ ಗ್ರೆನೈರೋ ಅವ್ರದ್ದು ಮೈಕ್ರೋಫೋನ್. ಬನ್ನಿ ನಾನೀಗ ನಿಮಗೆ ಈ ಮೈಕ್ ಇದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೀವಿಲ್ಲಿ ನೋಡ್ಬೋದು ಫಸ್ಟ್ ಸಿಂಬಲ್. ಇದು ಏನಂದ್ರೆ ಈಗ ನಿಮ್ದು ಮೈಕ್ರೋಫೋನ್ ಚಾರ್ಜ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಈ ಸಿಂಬಲ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದು ರೆಡ್ ಬಂದ್ರೆ ಇದು ಮೈಕ್ರೋಫೋನ್ ಚಾರ್ಜ್ ಆಗಿಲ್ಲ ಅಂತ, ಸೊ ನೀವು ಚಾರ್ಜ್ ಮಾಡ್ಕೋಬಹುದು. ಸೆಕೆಂಡ್ ಸಿಂಬಲ್ ಏನಂದ್ರೆ ಇದು ಈಗ ನಿಮ್ಗೆ ಈ ಮೈಕ್ರೋಫೋನ್ ಅನ್ನ ಫೋನಿಗೆ ಕನೆಕ್ಟ್ ಮಾಡ್ಬೇಕಾದ್ರೆ ಈ ಸಿಂಬಲ್. ಸೊ ಇದು ಬ್ಲೂ ಬಂದ್ರೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಸಿಂಬಲ್ ಬಂದು ಇದು ಮೈಕ್. ಸೊ ನಿಮಗೆ ಮ್ಯೂಟ್ ಅಥವಾ ಅನ್ಮ್ಯೂಟ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ಸಿಂಬಲ್ ಬಂದು ಇದು ಏನು ಹೇಳ್ತಾರೆ ನಾಯ್ಸ್ ಕ್ಯಾನ್ಸಲೇಷನ್. ಸೊ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ ಈ ಸಿಂಬಲ್. ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ, ಫಸ್ಟ್ ಲೆವೆಲ್, ಸೆಕೆಂಡ್, ಥರ್ಡ್ ಅಂತ. ಸೊ ನಿಮ್ಗೆ ಫಸ್ಟ್ ಅಂದರೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಎಮ್ ಅಂತ. ಈ ಎಮ್ ಬಟನನ್ನು ಒಂದ್ಸತಿ ಪ್ರೆಸ್ ಮಾಡಬೇಕು. ನಿಮಗೆ ಸೆಕೆಂಡ್ ಲೆವೆಲ್ ಬೇಕಾದರೆ 2 ಸತಿ ಪ್ರೆಸ್ ಮಾಡಬೇಕು. ಹಾಗೆ ಥರ್ಡ್ ಲೆವೆಲ್ ಬೇಕಾದರೆ 3 ಸತಿ ಪ್ರೆಸ್ ಮಾಡಬೇಕು. ಮತ್ತು ಇದು ಪವರ್ ಬಟನ್ ಆನ್ ಮಾಡೋಕ್ಕೆ. ನೀವು ಈ ಮೈಕನ್ನು 50 ಮೀಟರ್ ಡಿಸ್ಟೆನ್ಸ್ವರೆಗೂ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ಈಗ ನೀವು 50 ಮೀಟರ್ ದೂರದಲ್ಲಿ ಇದ್ದೀರಾ ಅಂದ್ಕೊಳ್ಳಿ ಈ ಮೈಕನ್ನು ಹಿಡ್ಕೊಂಡು, ಬಟ್ ಅದು ಅಷ್ಟು ದೂರದಲ್ಲಿ ಇದ್ರೂ ಅದು ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಸೊ ನೀವು ಒಂದು ಬಜೆಟ್ ಫ್ರೆಂಡ್ಲಿ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಮೈಕ್ ಸರ್ಚ್ ಮಾಡ್ತಾ ಇದ್ದರೆ ಇದು ಒಂದು ಒಳ್ಳೆ ಮೈಕ್. ಸೊ ನಿಮಗೆ ಇದನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.